ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೇಭ್ಯೋ ನಮೋ ನಮಃ. ಎಲ್ಲರಿಗೂ ಈಶಾ ಪ್ರೆಡಿಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೂತನ ಸಂವತ್ಸರದ ಹೆಸರು ಕ್ರೋಧಿ. ಹೆಸರು ಸೂಚಿಸುವಂತೆ ಕೋಪ, ಕಲಹ ಹೆಚ್ಚು ಉಂಟು ಮಾಡುವಂತಹ ಸಂವತ್ಸರವಿದು. ಈ ಸಂವತ್ಸರವು ಜನರಲ್ಲಿ ಕೋಪವನ್ನು ಹೆಚ್ಚು ಉಂಟು ಮಾಡುತ್ತದೆ. ಅದಕ್ಕೆ ತಕ್ಕಂತೆ ಈ ವರ್ಷದ ರಾಜನು ಕುಜನೇ ಆಗಿದ್ದಾನೆ. ಕುಜನು ಸಹ ಉಗ್ರಗ್ರಹ. ಈ ವರ್ಷದ ಮಂತ್ರಿ ಶನಿಯಾಗಿದ್ದಾನೆ. ಇಬ್ಬರೂ ಸಹ ನೀಚ ಗ್ರಹಗಳೇ ಆಗಿರುವುದರಿಂದ ಹಾಗೂ ವರ್ಷದ ಅಥವಾ ಸಂವತ್ಸರದ ಫಲಗಳನ್ನು ಸಾಮಾನ್ಯವಾಗಿ ಇವರಿಬ್ಬರೇ ನಿರ್ಧರಿಸುವುದು. ನೋಡೋಣ ಬನ್ನಿ ಈ ವರ್ಷ ಹೇಗೆ ಇರಲಿದೆ ಅಂತ. ಬೆಂಕಿಯಂತಹ ವಾತಾವರಣ, ಬರ ಬಿಸಿಲಿನಿಂದ ಜನರು ತತ್ತರಿಸಿ ಹೋಗ್ತಾರೆ. ಅಗ್ನಿಯ ಅವಘಡಗಳು ಹೆಚ್ಚಾಗುತ್ತವೆ. ಯುದ್ಧ ಮತ್ತು ಕಳ್ಳಕಾಕರ ಭಯ ಕೂಡ ಹೆಚ್ಚಾಗುತ್ತೆ. ಕೆಟ್ಟ ದುಷ್ಟ ಆಲೋಚನೆಗಳು ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವ ಸಾಧ್ಯತೆ ಕೂಡ ಇದೆ. ಅಧರ್ಮದ ಕಾರ್ಯಗಳು ಹೆಚ್ಚಾಗುತ್ತವೆ. ಮದ ಮತ್ತು ಅಹಂಕಾರಗಳಿಂದ ಜನರು ತಮ್ಮ ತಮ್ಮ ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ದುಃಖ ಹೆಚ್ಚಾಗುವ ಸಾಧ್ಯತೆ ಕಂಡುಬರುತ್ತೆ. ಭೂಮಿಯಲ್ಲಿ ಬೆಳೆಗಳು ಕೂಡ ಕಡಿಮೆ ಕಂಡುಬರುತ್ತವೆ. ರಕ್ಷಣಾ ವ್ಯವಸ್ಥೆಯಲ್ಲಿ ಕೊಂಚ ಆಲಸ್ಯ ಹಾಗೂ ಇದರಿಂದ ದೇಶದ ಬಲ ಸ್ವಲ್ಪ ಕುಂಠಿತವಾಗಬಹುದು. ನಾಯಕರಲ್ಲಿ ಅಧರ್ಮ, ಅನೀತಿಯ ಪ್ರವೃತ್ತಿ ಹೆಚ್ಚಾಗುತ್ತೆ. ತೊಗರಿ, ಕಡಲೆ, ಭತ್ತ ಮುಂತಾದ ಬೆಳೆಗಳು ಚೆನ್ನಾಗಿ ಬರುತ್ತವೆ. ಆದರೂ ಕೆಲವು ಬೆಳೆಗಳಿಗೆ ಅಗ್ನಿಯ ಒಂದು ಭಯ ಇದ್ದೇ ಇದೆ. ಕಪ್ಪು ಧಾನ್ಯ, ಎಳ್ಳು, ಕಬ್ಬಿಣ, ಇಟ್ಟಿಗೆ ಮುಂತಾದ ಮನೆ ನಿರ್ಮಾಣದ ವಸ್ತುಗಳ ಬೆಲೆ ಹೆಚ್ಚಾಗಲಿದೆ. ಎಲ್ಲ ಸಸ್ಯಗಳಲ್ಲಿ ಸಮೃದ್ಧಿಯ ಅಥವಾ ಪೌಷ್ಟಿಕಾಂಶದ ಒಂದು ಸತ್ವ ಹೆಚ್ಚಾಗಿ ಜನರ ಆರೋಗ್ಯ ಚೆನ್ನಾಗಿರುತ್ತದೆ. ಜನರಲ್ಲಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚು ಕಾಣಬಹುದು. ವಿಪರೀತ ಶೀತ ಗಾಳಿ ಕೂಡ ಕಂಡುಬರುತ್ತೆ. ಕೆಲವೆಡೆ ಮಳೆ ಕಾಣದೇನೆ ಬರಗಾಲ ಬರಬಹುದು. ಇನ್ನೂ ಕೆಲವೆಡೆ ಹೆಚ್ಚಾಗಿ ಮಳೆ ಕಂಡು ನೆರೆಯ ಒಂದು ಪರಿಸ್ಥಿತಿ ಕೂಡ ಉಂಟಾಗಬಹುದು. ಕೆಂಪು ಚಂದನ, ಹವಳ, ಕೆಂಪು ಬಟ್ಟೆಗಳು ಮುಂತಾದ ಕೆಂಪು ವಸ್ತುಗಳ ಬೆಲೆ ಕಡಿಮೆಯಾಗುತ್ತೆ. ಪಶುಗಳಿಗೆ ರೋಗ ಬಾಧೆ ಹೆಚ್ಚು ಕಂಡುಬರುತ್ತೆ. ಆಮೇಲೆ ಮೇವಿನ ಕೊರತೆ ಕೂಡ ಉಂಟಾಗಲಿದೆ ಪಶುಗಳಿಗೆ. ಇನ್ನು ಗ್ರಹಣ ವಿಚಾರಕ್ಕೆ ಬಂದರೆ ಈ ವರ್ಷ ನಮ್ಮ ಭಾರತಕ್ಕೆ ಯಾವ ಗ್ರಹಣವೂ ಗೋಚರಿಸುವುದಿಲ್ಲ. ಹಾಗಾಗಿ ನಮಗೆ ಯಾವ ಆಚರಣೆಯೂ ಇರುವುದಿಲ್ಲ. ಈ ಸಂವತ್ಸರವು ನಮ್ಮಲ್ಲಿ ಕೋಪವನ್ನು, ಸಿಟ್ಟನ್ನು ಕಡಿಮೆ ಮಾಡಿ ಆದಷ್ಟು ಒಳ್ಳೆಯದನ್ನೇ ನಮ್ಮಿಂದ ಮಾಡಿಸಲಿ ಎಂದು ಪ್ರಾರ್ಥಿಸೋಣ. ಧನ್ಯವಾದಗಳು. ರಾಶಿ ಫಲಗಳನ್ನು ತಿಳಿಯುವ ಮುನ್ನ ಈ ವರ್ಷದ ಆದಿಯಲ್ಲಿ ಗುರುವು ಹಾಗೂ ವರ್ಷದ ಅಂತ್ಯದಲ್ಲಿ ಶನೈಶ್ಚರನ ಪ್ರಭಾವವು ತುಂಬ ಪ್ರಧಾನವಾಗಿ ಕಂಡುಬರಲಿದೆ. ಗುರುವು ಮೇ 1ನೇ ತಾರೀಕು 2024ರಂದು ಮೇಷರಾಶಿಯಿಂದ ವೃಷಭಕ್ಕೆ ಸಂಚರಿಸುತ್ತಾನೆ. ಹಾಗೂ ಶನೈಶ್ಚರನು ಮಾರ್ಚ್ 29, 2025ರಂದು ಮೀನರಾಶಿಗೆ ಸಂಚರಿಸುತ್ತಾನೆ. ಮತ್ತು ರಾಶಿ ಫಲಗಳಿಗೆ ಹೋಗುವ ಮುನ್ನ ಒಂದು ಸ್ಮಾಲ್ ಕ್ಲಾರಿಫಿಕೇಷನ್. ಇದು ಜನರಲ್ ಆಗಿ ಕೊಡ್ತಾ ಇರುವಂತಹ ಒಂದು ರೀಡಿಂಗ್. ಇನ್ನೂ ಸ್ಪೆಸಿಫಿಕ್ಕಾಗಿ ನಮಗೆ ರೀಡಿಂಗ್ ಬೇಕು ಅಂದರೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ನೀವು ಕರೆಕ್ಟಾದಂತಹ ಒಂದು ರೀಡಿಂಗ್ನ ತಗೋಬಹುದು. ಧನ್ಯವಾದಗಳು.